ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಎಷ್ಟು ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ನಿಮ್ಮ ಕಮೆಂಟು ಮತ್ತು ಸಬ್ಸ್ಕ್ರೈಬರ್ ನೋಡಿ ನಂಗೆ ನಿಜವಾಗ್ಲೂ ಲೈಫಲ್ಲೇ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಖುಷಿಯಾಗಿದೆ. ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು, ಕೃತಜ್ಞತೆಗಳು ಕಡಿಮೆ. ಇದ್ರ ಇಷ್ಟು ಹೇಳಿದ್ರೆ ಸಾಲಲ್ಲ. ಬಟ್ ನನಗಂತೂ ತುಂಬಾ ಖುಷಿಯಾಗಿದೆ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಹೀಗೆ ನಾನು ಡೈಲಿ ಬ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಜವಾಗ್ಲೂ ಲೈಫಲ್ಲೇ ಮರೆಯಲ್ಲ, ಅಷ್ಟೊಂದು ಖುಷಿಯಾಗಿದೆ. ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಬನ್ನಿ, ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀನಿ. ನಾನು ಆ ಕಷಾಯದ ಬಗ್ಗೆ ಸ್ವಲ್ಪ ಕಮೆಂಟ್ಗಳು ಕಳಿಸಿದ್ರಿ. ಅದು ಬಾಡಿ ಹೀಟ್ ಆಗುತ್ತಾ, ಕುಡಿಬೋದಾ, ಶುಗರ್ ಇರೋರು ಕುಡಿಬೋದಾ ಅಂತೆಲ್ಲ ಕೇಳಿದ್ರಿ. ಅದ್ರ ಬಗ್ಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಖುಷಿಗೆ ಏನು ಮಾತಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ ನನಗೆ. ಕಷಾಯ ಇದನ್ನು ಕುಡಿದ್ಬಿಡ್ತೀನಿ ರೀ. ಒಬ್ಬರು ಕಮೆಂಟ್ ಮಾಡಿದ್ರಿ, ಮೇಡಮ್ ಸೋಸಿದ್ರಿ ಆದರೂ ಅಗಿತಿದ್ರಲ್ಲ ಅಂತ. ಅದನ್ನು ನಾನು ಏನು ಕುಡಿತೀನಿ ಅದನ್ನು ನನ್ನ ಹಸ್ಬೆಂಡ್ಗೂ ಕೊಡ್ತೀನಿ. ಅವ್ರು ನಾನು ಕಷಾಯ ಮಾಡಿದಾಗ ಅವ್ರ ಮನೆಗೆ ಬಂದರು, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟೆ. ನಾನು ಪುನಃ ಮಾಡಿಕೊಂಡು ನನಗೆ ಅದರಲ್ಲಿ ಇರೋದೆಲ್ಲನೂ ಈಚೆ ಹಾಕೋಕ್ಕೂ ಇಷ್ಟ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು 5-6 ತಿಂಗಳಿಂದ ಕುಡಿತಾ ಇದ್ದೀನಿ. ನಾನು ತುಂಬಾ ಹೆಲ್ಪ್ ಮಾಡಿದೆ. ಇಟ್ಕೊಟ್ಟವ್ರ ಮುಪ್ಕಂಠ ನೆನ್ಕೋಬೇಕು ಅಂತ ಗಾದೆ ಇದೆ ನೋಡಿ, ಹಂಗೆ ನನ್ನ ಬಾಡಿ ಆ ರೀತಿ ಇದ್ದಿದ್ದು ಬಾಡಿ ಈ ರೀತಿ ಆಗೋಕ್ಕೆ ಆ ಕಷಾಯ ನಿಜವಾಗ್ಲೂ ನಂಬರ್ 1 ರಾಜ ಅಂತಲೇ ಹೇಳ್ಬೋದು. ಅಷ್ಟು ನನಗೆ ನನ್ನ ಡಯಟಲ್ಲಿ ಹೆಲ್ಪ್ ಮಾಡಿದೆ. ಅದಕ್ಕೋಸ್ಕರ ಅದನ್ನು ನನಗೇನೋ ಒಂದ್ಸಲ ನಾನು ಸೋಸಲ್ಲ, ಹಾಗೆ ಸಹ ಕುಡ್ಕೊಬಿಡ್ತೀನಿ. ಅದನ್ನು ಹಾಗೆ ಕುಡಿದಿದ್ದು ನಾನು ನಿಮಗೆ ವಿಡಿಯೋ ಹಾಕಿದ್ದೆ. ಅದಕ್ಕೆ ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಹಾಗೆ ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಸೋಸ್ಕೊಂಡು ಕುಡಿಬೋದು, ಹಾಗೆ ಬೇಕಾದರೆ ಕುಡಿಬೋದು. ಅದರಲ್ಲಿ ಇರೋದೆಲ್ಲ ನೀಚೆ ಆಗೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಅದರಲ್ಲೆಲ್ಲ ತುಂಬಾ ಒಳ್ಳೆ ಆಯುರ್ವೇದಿಕ್ ಮೆಡಿಷನ್ನೇ ಅದರಲ್ಲೆಲ್ಲ ಇರೋದು. ಅದಕ್ಕೆ ನಾನು ಹಾಗೆ ಕುಡಿದೆ ಫ್ರೆಂಡ್ಸ್. ಇರೋರು ಡಯಾಬಿಟಿಸ್ ಇರೋರು ಕುಡಿಬೋದಾ ಅಂತ ಕಮೆಂಟ್ ಮಾಡಿದಿರಿ. ಖಂಡಿತ ಕುಡಿಬೋದು, ಕಣ್ಣು ಮುಚ್ಕೊಂಡು ಕುಡಿಬೋದು. ಏನು ಕೆಟ್ಟದ್ದೇನೂ ಹಾಕಿಲ್ಲ ನಾನು ಅದರಲ್ಲಿ. ಮೆಡಿಷನ್ ಪ್ರಾಪರ್ಟಿನೇ ಅದರಲ್ಲಿ ಇರೋದು. ನಿಜವಾಗ್ಲೂ ಮತ್ತು ರಕ್ತ ಕ್ಲೀನ್ ಆಗುತ್ತೆ, ರಕ್ತದಲ್ಲಿನ ಕೆಟ್ಟಂಶ ಗ್ಲೂಕೋಸ್ ಅಂಶ ಕಡಿಮೆ ಮಾಡುತ್ತೆ. ಅದನ್ನು ಕುಡಿಯೋದ್ರಿಂದ ಕಣ್ಣು ಮುಚ್ಕೊಂಡು ಕುಡೀರಿ, ಅದು ಏನು ಸೈಡ್ ಎಫೆಕ್ಟ್ ಆಗಲ್ಲ. ಆದರೆ ಪೀರಿಯಡ್ಸ್ ಆದಾಗ ಮಾತ್ರ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಅದಕ್ಕೆ 4 ಡೇಸ್ ಮಾತ್ರ ಬ್ಲೀಡಿಂಗ್ ಎಲ್ಲಿ ತನಕ ನಿಮ್ಗೆ ಆಗುತ್ತೆ ಅಲ್ಲಿ ತನಕ ಮಾತ್ರ ಕುಡಿಯೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಡೇ ಕುಡೀರಿ, ಏನು ನೋ ಪ್ರಾಬ್ಲಮ್. ಹೀಟ್ ಆಗುತ್ತೆ ಅಂತ ಕೆಲವ್ರು ಹೇಳಿದ್ವಿ, ಕೆಲವ್ರ ಬಾಡಿಗೆ ಆಗೋದೇನೋ. ನನಗೆ ಇದುವರೆಗೂ ಹೀಟೇನೂ ಆಗಿಲ್ಲ, ಏನು ಹೀಟ್ ಆಗಲ್ಲ. ಅರ್ಧ ಸ್ಪೂನ್ ಹಾಕೋ ಕುಡಿದ್ರೆ ಏನೂ ಹೀಟೇನಾಗಲ್ಲ. ಹಂಗೂ ಆಗುತ್ತೆ ಅಂದರೆ ನಿಮಗೆ ಮಜ್ಜಿಗೆ ಒಳಗೆ ಹಾಕೋ ಕುಡೀರಿ. ಒಟ್ಟಿನಲ್ಲಿ ಡೈಲಿ ಒಂದು ಸಾರಿ ಯಾವ್ದಾರ ರೂಪದಲ್ಲಿ ನಿಮ್ಮ ಬಾಡಿಗೆ ಸೇವನೆ ಮಾಡಿ. ಇದ್ರ ತಕ್ಕಾಗಿ 4 ಲೀಟ್ರ್ ನೀರು ಕುಡಿಲೇಬೇಕು. 4 ಲೀಟ್ರ್ 3 ಲೀಟ್ರ್ ಎಷ್ಟು ಕೆ ಜಿ ಇದ್ದೀರಿ ಅಷ್ಟು ಕೆ ಜಿಗೆ 1 ಲೀಟ್ರ್. 1 ಕೆ ಜಿಗೆ 20 ಕೆ ಜಿಗೆ 1 ಲೀಟ್ರು, 40 ಕೆ ಜಿಗೆ 2 ಲೀಟ್ರು, 60 ಕೆ ಜಿಗೆ 3 ಲೀಟ್ರು. ನೀವು ಎಷ್ಟು ಇದ್ದೀರಾ ವೆಯ್ಟು ಅದ್ರ ತಕ್ಕಾಗಿ ನೀರು ಕುಡಿತಾ ಬನ್ನಿ. ಈ ಕಷಾಯ ಕುಡೀರಿ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ನಿಮಗೆ ಕ್ವಶನ್ಗೆ ಆನ್ಸರ್ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಕುಡಿದ್ಬಿಡ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಸೋಸ್ಕೊಂಡೇ ಕುಡಿತಾ ಇದ್ದೀನಿ. ಇದನ್ನು ನಾನು ಕುಡಿತೀನಿ, ನಮ್ಮ ಹಸ್ಬೆಂಡು ಕುಡಿತಾರೆ. ಏನೂ ಪ್ರಾಬ್ಲಮ್ ಇಲ್ಲ, ಕುಡಿಬೋದು. ಯಾವ ಹೀಟು ಆಗಲ್ಲ, ಏನೂ ಆಗಲ್ಲ. ಏನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಇವಾಗ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಇವಾಗ ನಾನು ಇದನ್ನು ಕುಡ್ದಾಯಿತು ನೋಡಿ, ಕ್ಲಿಯರಾಗಿ ಕುಡಿದಿದ್ದೀನಿ. ಈಗ 15 ನಿಮಿಷ ವರ್ಕೌಟ್ ಮಾಡ್ತೀನಿ ಫ್ರೆಂಡ್ಸ್. ಅದು ಇರಲೇಬೇಕು, ವಾಕ್ ಅಥವಾ ವರ್ಕೌಟ್. ವಾಕ್ ಹೋಗ್ತಿದ್ದೆ, ಆದರೆ ಈಗ ವಾಕ್ ಹೋಗೋಕ್ಕಾಗಲ್ಲ. ನಮ್ಮ ಕಡೆ ಯಾರು, ನಮ್ಮ ಫ್ರೆಂಡ್ಸ್ ಯಾರು ಬರ್ತಾ ಇಲ್ಲ. ಚಿರತೆ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ನಮ್ಮ ಅತ್ತೆ ಮಾವ ನಮ್ಮ ಹಸ್ಬೆಂಡ್ ಕಳಿಸಲ್ಲ. ಅದಕ್ಕೆ ನಾನು ಮನೇಲಿ 15 ನಿಮಿಷ ಅಷ್ಟೇ ವರ್ಕೌಟ್ ಮಾಡ್ತೀನಿ. ನೆಕ್ಸ್ಟು ವರ್ಕೌಟ್ ಆದಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ಈ ಕಷಾಯನ ಪ್ರೆಗ್ನೆಂಟ್ ಅವ್ರು ಕುಡಿಬಾರ್ದು, ಮತ್ತು ಬಾಣ್ತಿ ಪಾಪುಗೆ ಹಾಲು ಕುಡಿಸ್ತಾರಲ್ಲ ಅವರು ಒಂದು 7 ಮಂತ್ 9 ಮಂತ್ ಕುಡಿಯೋದು ಬೇಡ. ಯಾಕಂದರೆ ಪಾಪು ಅನ್ನ ತಿಂದು ಸಿರ್ಲೆಕ್ಕೆಲ್ಲ ತಿನ್ನುತ್ತಲ್ಲ, ಅವಾಗ ಕುಡಿದ್ರು ಏನೂ ಇಲ್ಲ. ಬಟ್ ಪಾಪ ಹಾಲು ಕುಡಿತಿದ್ರಲ್ಲ, ಅದಕ್ಕೆ ಬಾಣ್ತಿ ಕುಡಿಬಾರ್ದು. ಮತ್ತು ಪ್ರೆಗ್ನೆಂಟು ಅವರು ವೆಯ್ಟ್ ಗೇನ್ ಆಗಬೇಕು ಹೊರತು ವೆಯ್ಟ್ ಲಾಸ್ ಮಾಡಬಾರ್ದು. ಅದಕ್ಕೆ ಅವ್ರು ತಗೊಳ್ಳೋದು ಬೇಡ. ಮತ್ತೊಮ್ಮೆ ಒಂದೇ ದಿನದಲ್ಲಿ 11,000 ವ್ಯೂಸ್ ಬಂದಿದೆ. 11,000 ಜನ ವಿಡಿಯೋ ವಿಸಿಟ್ ಮಾಡಿದ್ದೀರಿ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಹ್ಯಾಪಿ, ತುಂಬಾ ಖುಷಿ ಇದೆ. ಹೀಗೆ ನನಗೆ ಎಂಕರೇಜ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ನೋಡಿ ಫ್ರೆಂಡ್ಸ್ ಎಷ್ಟು ಬೇವ್ತಿದ್ದೀನಿ. ಕಷಾಯ ಕುಡಿದ್ಬಿಟ್ಟು ನಾನು 15 ನಿಮಿಷ ವ್ಯಾಯಾಮ ಮಾಡಿದ್ದೀನಿ. ಇಲ್ಲಿ ನೋಡಿ ನೋಡಿ, ಅದು ಕುಡಿದ್ಬಿಟ್ಟು ಹಿಂಗೆ ವಾಕಿಂಗು ಇಲ್ಲ ವ್ಯಾಯಾಮ ಎರಡರಲ್ಲಿ ಒಂದು ಮಾಡಿ ರಿಸಲ್ಟ್ ಅಂತ ಸೂಪರಾಗಿ ಕೊಡುತ್ತೆ. ನಾನು ಅದು ಕುಡ್ದಾದ್ಮೇಲೆ 5 ನಿಮಿಷ ಕೂತಿದ್ದು ನೆಕ್ಸ್ಟು ವರ್ಕೌಟ್ ಮಾಡಿದ್ದೀನಿ. ವಾಕ್ ಹೋಗ್ತಿದ್ದೆ, ಈಗ ವಾಕ್ ಹೋಗ್ತಾಯಿಲ್ಲ ನಾನು. ಮನೇಲೆ 15 ನಿಮಿಷ ಅಷ್ಟೇ ನಾನು ವ್ಯಾಯಾಮ ಮಾಡ್ತಿರೋದು. ಈ ರೀತಿ ವ್ಯಾಯಾಮ ಮಾಡಿ ನಿಜವಾಗ್ಲೂ ನಿಮಗೆ ಸೂಪರ್ ರಿಸಲ್ಟ್ ಕೊಡುತ್ತೆ. ವೆಯ್ಟ್ ಲಾಸಲ್ಲಿ ನಂಬರ್ 1 ರಾಜ ಅಂತಲೇ ಹೇಳ್ಬೋದು. ಆ ರೀತಿ ರಿಸಲ್ಟ್ ಕೊಡುತ್ತೆ ಆ ಕಷಾಯ. ನೋಡಿ ಯಾವ ರೀತಿ, ಬರೀ 15 ನಿಮಿಷ, 1 ಅವರ್ ಹಾಫ್ ಆನ್ ಅವರ್ ಮಾಡಿದ್ರೆ ಇನ್ನೂ ಸೂಪರ್ ರಿಸಲ್ಟ್ ಕೊಡುತ್ತೆ. ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ, ಬ್ಯುಸಿ ಇದೆ, ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು. ಅದಕ್ಕೆ ನಾನು ಬರೀ ಹಾಫ್ ಆನ್ ಅವರ್ ಮಾತ್ರ ಮಾಡಿದ್ದೀನಿ. ಹಾಫ್ ಆನ್ ಅವರ್ ಮಾಡಿಲ್ಲ, 15 ನಿಮಿಷ ಮಾತ್ರ ಮಾಡಿದ್ದೀನಿ. 15 ನಿಮಿಷಕ್ಕೆ ನೋಡಿ ನನ್ನ ಸ್ಕಿನ್ ಮೇಲೆ ಅಂತೆ ಪವರ್ ಇದೆ ಫ್ರೆಂಡ್ಸ್ ಅದರಲ್ಲಿ, ಆ ಕಷಾಯದಲ್ಲಿ. ಕಷಾಯ ಅಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 15 ಡೇಸ್ ತಗೊಳ್ಳಿ, ನಿಮಗೆ ರಿಸಲ್ಟ್ ಕೊಡುತ್ತೆ. ಇವಾಗ ನಾನು ನೆಕ್ಸ್ಟು ತಿಂಡಿ ಏನು ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇನ್ನು ಬರ್ತಾನೇ ಇದೆ. ಹಿಂಗೆ ಬಂದರೆ ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ರಿಸಲ್ಟ್ಸ್ ತುಂಬ ಸಖತ್ತಾಗಿ ಕೊಡುತ್ತೆ. ನಿಮಗೂ ಹಾಗೆ ಆಗುತ್ತೆ, ಟ್ರೈ ಮಾಡಿ. ಈಗ ಫ್ರೆಂಡ್ಸ್ ನಾನು ತಿಂಡಿಗೆ ರೊಟ್ಟಿ ಮಾಡ್ಕೋತೀನಿ, ರಾಗಿ ರೊಟ್ಟಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮಧ್ಯಾಹ್ನ ನನಗೆ ಊಟ ಇದೆ. ನಮ್ಮೂರು ದೇವಸ್ಥಾನದಲ್ಲಿ ಒಂದು ಪರ ಇದೆ ಫ್ರೆಂಡ್ಸ್, ಅದಕ್ಕೆ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡ್ಕೋತೀನಿ ಅಂತ ತೋರಿಸ್ತಾ ಇಲ್ಲ. ಆ ಪರಿಗೆ ಹೋಗ್ತಾಯಿದ್ದೀನಿ. ಶನಿಮಾತ್ಮನ ದೇವಸ್ಥಾನದಲ್ಲಿ ಪರ ಇದೆ, ಅಲ್ಲಿ ಮುದ್ದೆ ಮತ್ತು ಅವರೆಕಾಳು, ಅನ್ನ, ಸಾಂಬಾರು, ಪಾಯಸ ಎಲ್ಲ ಊಟ ಇರುತ್ತೆ ಅಲ್ಲಿ. ಮಧ್ಯಾಹ್ನದ ಊಟ ನಾನು ಅಲ್ಲಿ ಮುಗಿಸ್ಕೊಬತ್ತೀನಿ ಫ್ರೆಂಡ್ಸ್. ಇನ್ನು ಸಂಜೆ ಡಿನ್ನರ್ಗೆ ನಾನು ಸಂಜೆ 5:30 ಡಿನ್ನರ್ಗೆ ಬಾರ್ಲಿ ಅಕ್ಕಿ ಗಂಜಿ ಮಾಡ್ಕೋತೀನಿ ಫ್ರೆಂಡ್ಸ್. ಅದಂತೂ ನಿಜವಾಗ್ಲೂ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರೋ ಮಿಸ್ ಮಾಡದೆ ನಿಮ್ಮ ಡಯಟಲ್ಲಿ ವಾರಕ್ಕೆ 2 ಸಲ 3 ಸಾರಿ, 2 ದಿನ ಇಲ್ಲ 3 ದಿನ, ವಾರಕ್ಕೆ 3 ಸಲ ಕಂಪಲ್ಸರಿ ಈ ಬಾರ್ಲಿ ಗಂಜಿನ ಕುಡಿತಾ ಬನ್ನಿ. ನಿಮಗೆ ಗೊತ್ತಿಲ್ಲದಂತೆ ವೆಯ್ಟ್ ಬರ್ನ್ ಆಗ್ತಾ ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತಲೂ ನಾನು ತೋರಿಸಿದ್ದೀನಿ, ಮುಂದೆ ಹೇಳ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ಪ್ಲೀಸ್ ವೀಡಿಯೋ ವಿಸಿಟ್ ಮಾಡಿ. ನೋಡಿ ರಾಗಿ ರೊಟ್ಟಿ. ಈ ರಾಗಿ ರೊಟ್ಟಿಗೆ ಫ್ರೆಂಡ್ಸ್ ಸ್ವಲ್ಪ ನಾನು ಜೋಳದ ಹಿಟ್ಟು, ಸ್ವಲ್ಪ ರವೆ, ಸ್ವಲ್ಪ ರಾಗಿ ಹಿಟ್ಟು 3 ಮಿಕ್ಸ್ ಮಾಡಿ ಬಳ್ದಿದ್ದೀನಿ. ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಲಿ ಕಮೆಂಟ್ ಮಾಡಿ. ರೊಟ್ಟಿ ನಾನು ತೋರಿಸಿದ್ದೀನಿ ಅಂತ ತೋರಿಸಿಲ್ಲ, ಅದನ್ನು ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ನಾನು ಒಬ್ಳಿಗೋಸ್ಕರನೇ 2 ರೊಟ್ಟಿ ಮಾಡ್ಕೊತಾಯಿದ್ದೀನಿ ಬೆಳಿಗ್ಗೆ ಟಿಫನ್ಗೆ. ರಾಗಿಲೇ ಪ್ರೋಟೀನ್ ಹೇರಳವಾಗಿರೋದ್ರಿಂದ ನಾನು ಸೈಡ್ಗೆ ಏನೂ ತೊಗೋತಾ ಇಲ್ಲ, ಬರೀ ಉಪ್ಪೆಸರು ಖಾರ ಮತ್ತು ರಾಗಿ ರೊಟ್ಟಿ 2 ತೊಗೋತಾ ಇರೋದು. ನಮ್ಮೂರ ಕಡೆ ಸಂತೆಲಿ ಮಾತ್ರ ವೆಜಿಟೇಬಲ್ ಎಲ್ಲ ಸಿಗೋದು ಫ್ರೆಂಡ್ಸ್. ನಾನು ಸಂತೆಗೆ ಹೋಗೋಕ್ಕಾಗಲಿಲ್ಲ, ಒಂದು ವಾರಕ್ಕೆ ಅಂತಲೇ ತೊಗೊಂಬಂದು ಸ್ಟೋರ್ ಮಾಡ್ಕೋಬೇಕು ನಾವು, ದಿನ ಸಿಗೋಲ್ಲ ನಮಗೆ ಇಲ್ಲಿ ಹತ್ರದಲ್ಲಿ. ಅದರಿಂದ ವೆಜಿಟೇಬಲ್ ಏನು ತೊಗೋತಾ ಇಲ್ಲ ನಾನು, ಬರೀ ರಾಗಿ ರೊಟ್ಟಿ ಮತ್ತು ಉಪ್ಪೆಸರು ಖಾರ ಇಷ್ಟು ಮಾತ್ರ ತೊಗೋತಾ ಇದ್ದೀನಿ. ಬೆಳಿಗ್ಗೆ ಮಾಮೂಲಿ 6 ಗಂಟೇಲಿ ನಾನು ಕಷಾಯ ಕುಡಿದಿದ್ದೀನಿ, 15 ನಿಮಿಷ ವರ್ಕೌಟ್ ಮಾಡಿದ್ದೀನಿ. ನೆಕ್ಸ್ಟು 8 ಗಂಟೇಲಿ ನಾನು ಡಿಟಾಕ್ಸ್ ಡ್ರಿಂಕ್ಸ್ ತೊಗೋತಿದ್ದೆ, ಆದರೆ ಈ ವೆಜಿಟೇಬಲ್ ಎಲ್ಲ ಕ್ಲೋಸ್ ಆಗಿದೆ ಫ್ರೆಂಡ್ಸ್, ಅದಕ್ಕೆ ಇವತ್ತು ಯಾವ ಡ್ರಿಂಕು ತೊಗೊಂಡಿಲ್ಲ. ವಾಟರ್ ಆಲ್ರೆಡಿ ನಾನು 1.25 ಲೀಟ್ರು, ಈಗ 10:30 ಆಗಿದೆ ಟೈಮು, ಇಷ್ಟರೊಳಗೆ ನಾನು 1.25 ಲೀಟ್ರು ನೀರು ಕುಡಿದ್ಬಿಟ್ಟಿದ್ದೀನಿ. ಇದೇ ಫ್ರೆಂಡ್ ಬಾರ್ಲಿ ಅಕ್ಕಿ ಅಂದರೆ, ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ನಾನು ತೊಗೊಬಂದ್ಬಿಟ್ಟು ವಾಶ್ ಮಾಡಿ ನೆರಳಲ್ಲೇ ಒಣಗಿ ಹಾಕಿ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಒಣಗಿದ ಮೇಲೆ 2 kg 3 kg ತಂದುಬಿಟ್ಟು ಮಿಲ್ಲಲ್ಲೇ ಬೇಕಾದ್ರೆ ಪುಡಿ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ನಾನು ಒಂದೊಂದ್ಸಲಿ ಹಾಗೂ ಮಾಡ್ಕೋತೀನಿ, ಒಂದೊಂದ್ಸಲಿ ಈಗೂ ಮಾಡ್ಕೋತೀನಿ. ನಮ್ಮ ಮನೇಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಸಹ ಕುಡಿತೀವಿ, ಅದರಿಂದ ನಾನು ಸ್ವಲ್ಪ ಮಿಲ್ಲಲ್ಲೇ ಮಾಡಿಸ್ಕೊಬಂದ್ಬಿಡ್ತೀನಿ. ಈಗ ಇವತ್ತು ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ. ಇದನ್ನು ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಗ್ಲಾಸ್ ನೀರು ಹಾಕ್ಕೋತಾಯಿದ್ದೀನಿ. 2 ಸ್ಪೂನು ಹಾಕ್ಕೋಬೋದು, 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನು 1 ಗ್ಲಾಸ್
ನೀರು ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಇದು ಫ್ರೆಂಡ್ಸ್ ಕುದಿ ಬರಬೇಕು ಅಷ್ಟೇ, ಏನು ಜಾಸ್ತಿ ಕುದಿ ಬರೋಂಗಿಲ್ಲ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ಹಾಗೆ ಕುಡಿಯೋದಷ್ಟೇ. ಸೋಸ್ಕೊಂಡು ಕುಡಿಯೋದು ಬೇಡ, ಹಾಗೆ ಕುಡೀರಿ, ಹಾಗೆ ವರ್ಕ್ ಮಾಡುತ್ತೆ. ನಾನು ಯಾವತ್ತೂ ಕುಡ್ದೇ ಇಲ್ಲ. ನಾನು ಯಾವಾಗಲೂ ಹೀಗೆ ಕುಡ್ದಿರೋದು. ನಾನು ಇವತ್ತು ಮೊನ್ನೆಯಿಂದ ಕುಡಿತಾ ಇಲ್ಲ. ನಾನು 3-4-5-6 ತಿಂಗಳಿಂದನೂ ಕುಡಿದಿದ್ದೀನಿ. ನಿಜವಾಗ್ಲೂ ನನಗೆ ಹೀಟೆಲ್ಲ ಏನೂ ಆಗಿಲ್ಲ. ತುಂಬಾ ಬಾಡಿಗೆ ತಂಪು. ಯಾರು ಹೀಟು ಅಂತ ನನಗೊಬ್ರು ಕಮೆಂಟ್ ಮಾಡಿದ್ರಿ, ಮೇಡಮ್ ಬಾಡಿ ಹೀಟ್ ಆಗುತ್ತೆ, ನನಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅಂತ. ಅಂಥವ್ರಂತೂ ಇದನ್ನು ತಪ್ಪದೆ ವಾರಕ್ಕೆ 2 ಸಲ 3 ಸಲ ಕುಡೀರಿ ಫ್ರೆಂಡ್ಸ್. ಬಾಡಿ ಹೀಟ್ ಆಗಲ್ಲ. ಯೂರಿನ್ ಇನ್ಫೆಕ್ಷನ್ ಅಂತೂ ಅಂದ್ರೇನು ಅಂತಲೇ ನಿಮಗೆ ಗೊತ್ತಾಗಲ್ಲ. ಆ ರೀತಿ ಯೂರಿನ್ ಇನ್ಫೆಕ್ಷನ್ಗೆ ಇದು ರಾಮ ಮಾಡೋದಂತೆ ಕೆಲಸ ಮಾಡುತ್ತೆ. ಕಿಡ್ನಿಲಿರೋ ಕಲ್ಲೆಲ್ಲ ನಿದೀಚೆ ಆಗುತ್ತೆ ಇದನ್ನು ಕುಡಿತಾ ಬಂದರೆ. ಇರೋರು ಸಹ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಂಟ್ರೋಲ್ ಇಡೋ ಪವರ್ ಇದರಲ್ಲಿದೆ. ಅವರು ಸಹ ಇದು ಕುಡೀರಿ. ತಪ್ಪದೆ ವಾರಕ್ಕೆ 2 ಸಲ 3 ಸಲ ಕುಡೀರಿ, ಏನೂ ತೊಂದರೆ ಆಗೋಲ್ಲ. ವೆಯ್ಟ್ ಲಾಸ್ಗಂತೂ ರಾಮಬಾಣ. ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದೀರೋ, ಸಣ್ಣ ಆಗಬೇಕು ಅಂತಿರೋ, ನಿಮ್ಮ ದೇಹದಲ್ಲಿರೋ ಫ್ಯಾಟ್ ಎಲ್ಲನೂ ಈಚೆಗೆ ಹಾಕಬೇಕು ಅಂತಿದ್ದೀರೋ, ಅವರು 5-6 ಗಂಟೆ ಸಮಯದಲ್ಲಿ ಇದು ಕುಡಿದ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮಗೆ ಬಾತ್ರೂಮ್ಗೆ ಹೋಗಿ ಆವಾಗ ನಿಮಗೆ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ತಿಂಗಳಲ್ಲಿ 4 kg ಸಣ್ಣ ಆಗ್ತೀರಾ. ನಿಜವಾಗ್ಲೂ ಯೂಸ್ ಮಾಡಿ. ಈ ಬೇಸಿಗೆಯಲ್ಲಂತೂ ಇನ್ನೂ ರಿಸಲ್ಟ್ ಬೇಗನೆ ಕೊಡುತ್ತೆ ಫ್ರೆಂಡ್ಸ್. ಬಾರ್ಲಿ ಗಂಜಿ ತಂಪು. ಈಗ ಫ್ರೆಂಡ್ಸ್ ಕುದಿ ಬರ್ತಾಯಿದೆ. ಈಗ ಇದನ್ನು ನಾನು ಸೋಸ್ಕೊಳ್ಳಲ್ಲ, ಹಾಗೆ ಬಗ್ಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನೀವು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಸುಡ್ತಾ ಇರಬೇಕು, ಅತಿ ತಣ್ಣಗಿರಬಾರ್ದು. ಆವಾಗ ಇದನ್ನು ಫ್ರೆಂಡ್ಸ್ ಕುಡೀರಿ. ನಿಜವಾಗ್ಲೂ ನಿಮಗೆ ಬೆಳಗ್ಗೆಗೆ ಎತ್ತಾಗ ರಿಲೀಫ್ ಆಗುತ್ತೆ, ಅನುಭವ ಆಗುತ್ತೆ. ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ. ಇದೇ ರೀತಿ ನಿಮ್ಗೆ ಒಂದೊಂದು ಟಿಪ್ಸ್ ಮುಖಾಂತರ ನಾನು ವೀಡಿಯೋ ಮಾಡ್ತೀನಿ ಡೈಲಿ. ನನ್ನ ವೀಡಿಯೋ ವಿಸಿಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ಇದು ವೆಯ್ಟ್ ಗೈನ್ ಆಗೋಕ್ಕಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಷ್ಟು ವರ್ಷದಿಂದ ಫ್ಯಾಟ್ ಎಲ್ಲ ಕಟ್ಕೊಂಡಿದೆ ನಿಮ್ಮ ಹೊಟ್ಟೆಲಿ, ಅದನ್ನೆಲ್ಲ ಈಚೆ ತೆಗಿತಾ ಬರುತ್ತೆ. ಇದು ವಾರಕ್ಕೆ 3 ಸಲ ಇಲ್ಲ 4 ಸಲ ಕಣ್ಣು ಮುಚ್ಕ ಯೂಸ್ ಮಾಡ್ಬೋದು.